ಈ ಒಂದು ವಿಡಿಯೋದಲ್ಲಿ ನಾನು PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ ಡೀಟೇಲ್ಸ್ನ ಮತ್ತೆ ಪ್ರೋಗ್ರಾಮ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ ಕಂಟೇನ್ಸ್ ಟೋಟಲ್ 24 ಪ್ರೋಗ್ರಾಮ್ಸ್. ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ದಿಂದ 12 ಪ್ರೋಗ್ರಾಮ್ಸ್ ಇರ್ತದೆ. ಪಾರ್ಟ್ ಎ 12 ಪ್ರೋಗ್ರಾಮ್ಸು, ಪಾರ್ಟ್ ಬಿ 12 ಪ್ರೋಗ್ರಾಮ್ಸು. ಈ ಎಕ್ಸಾಮಿನೇಷನ್ ಅಲ್ಲಿ ಪಾರ್ಟ್ ಎ ದಿಂದ ಒಂದು ಪ್ರೋಗ್ರಾಮ್ ನ ಬರಿಬೇಕು. ರೈಟಿಂಗ್ ಒನ್ ಪ್ರೋಗ್ರಾಮ್ ಫ್ರಮ್ ಪಾರ್ಟ್ ಎ ಈ 6 ಮಾರ್ಕ್ಸ್, ರೈಟಿಂಗ್ ಅನದರ್ ಪ್ರೋಗ್ರಾಮ್ ಫ್ರಮ್ ಪಾರ್ಟ್ ಬಿ ಈ 6 ಮಾರ್ಕ್ಸ್. ಅದಾದ್ಮೇಲೆ ಎಕ್ಸಿಕ್ಯೂಷನ್ ಆಫ್ ಎನಿ ಒನ್ ಪ್ರೋಗ್ರಾಮ್ ಆಫ್ ದ ಎಕ್ಸಾಮಿನರ್ ಚಾಯ್ಸ್ 8 ಮಾರ್ಕ್ಸ್, ಪ್ರಾಕ್ಟಿಕಲ್ ರೆಕಾರ್ಡ್ 6 ಮಾರ್ಕ್ಸ್, ವೈವಾ 4 ಮಾರ್ಕ್ಸ್. ಟೋಟಲ್ 30 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಈ ವಿಡಿಯೋ ಸೀರೀಸ್ ಅಲ್ಲಿ ನಾನು ಪ್ರತಿ ಪ್ರೋಗ್ರಾಮ್ಸ್ನ ಟೋಟಲ್ 24 ಪ್ರೋಗ್ರಾಮ್ಸ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗ್ ಬರಬೇಕು, ಹೆಂಗ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಇಲ್ಲಿ ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪೈಥಾನ್ ಪ್ರೋಗ್ರಾಮ್ಸ್ ಇಟ್ಟಿದ್ದಾರೆ. ಈ ಪೈಥಾನ್ ಪ್ರೋಗ್ರಾಮ್ಸ್ ಅಲ್ಲಿ ಫಸ್ಟ್ಗೆ ನಮಗೆ ರೈಟ್ ಎ ಪ್ರೋಗ್ರಾಮ್ ಟು ಸ್ವಾಪ್ 2 ನಂಬರ್ಸ್ ಯೂಸಿಂಗ್ ಎ ಥರ್ಡ್ ವೇರಿಯಬಲ್ ಅಂತ ಇದೆ. ಇಂಟರ್ಚೇಂಜ್ ಆಫ್ 2 ನಂಬರ್ಸ್ನ ಮಾಡಬೇಕು. ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕಪ್ಪ ಅಂದ್ರೆ ನಾವು ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ನಾವು ಪೈಥಾನ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಪೈಥಾನ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳೋದು ಮತ್ತೆ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ನೀವು ನೋಡಿಕೊಂಡು ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬಹುದು. ಈಗ ಮೊದಲಿಗೆ ನಾನು ನನ್ನ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ. ಸರ್ಚ್ ಬಾರ್ ಅಲ್ಲಿ ನಾನು IDLE ಅಂತ ಟೈಪ್ ಮಾಡ್ತೀನಿ. ನಾನಿಲ್ಲಿ ಯೂಸ್ ಮಾಡಿರೋದು IDLE 3.12 64 ಬಿಟ್. ಇದನ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. IDLE ಅಂದ್ರೆ ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ. ನೀವು ಇದನ್ನಾದ್ರೂ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೋದು, ಅಥವಾ ಪೈಥಾನ್ ಜುಪಿಟರ್ ಅಂತ ಬರುತ್ತೆ. ಈ ತರ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಗಳಿದಾವೆ ಪೈಥಾನ್ ಪ್ರೋಗ್ರಾಮ್ ಬರಲಿಕ್ಕೆ. ಅದರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೋದು. ಈಗ ಫಸ್ಟಿಗೆ ನಾನು IDLE ಕ್ಲಿಕ್ ಮಾಡಿದ ತಕ್ಷಣ ಈ ತರ IDLE ಶೆಲ್ ಓಪನ್ ಆಗುತ್ತೆ. IDLE ಶೆಲ್ 3.12.2 ಅಂತೇಳಿ. ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫೈಲ್ ಮೆನುನ ಕ್ಲಿಕ್ ಮಾಡ್ತೀನಿ. ಈ ಫೈಲ್ ಮೆನುನ ಕ್ಲಿಕ್ ಮಾಡಿದಾಗ ನ್ಯೂ ಫೈಲ್ ಅಂತ ತಗೋಬೇಕು. ನ್ಯೂ ಫೈಲ್ ತಗೊಂಡಾಗ ನಮಗೆ ನ್ಯೂ ವಿಂಡೋ ಓಪನ್ ಆಗುತ್ತೆ. ಈ ನ್ಯೂ ವಿಂಡೋದಲ್ಲಿ ನಾವೇನ್ ಮಾಡಬೇಕು, ಪೈಥಾನ್ ಪ್ರೋಗ್ರಾಮ್ನ ಬರಿಬೇಕು. ನಾನಿಲ್ಲಿ ಪೈಥಾನ್ ಪ್ರೋಗ್ರಾಮ್ನ ಟೈಪ್ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ಹ್ಯಾಶ್ ಸಿಂಬಲ್ ಬರಿತೀನಿ. ಹ್ಯಾಶ್ ಸಿಂಬಲ್ ಎದಕ್ಕೆ ಬರಿತೀವಪ್ಪ ಅಂದ್ರೆ ಕಮೆಂಟ್ ಸ್ಟೇಟ್ಮೆಂಟ್, ಅಥವಾ ಈಗ ನಾನು ಪ್ರೋಗ್ರಾಮ್ ನೇಮ್ನ ಬರಿಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಕಮೆಂಟ್ ಸ್ಟೇಟ್ಮೆಂಟ್ ಅಂತ ತಗೊಳ್ತೀನಿ. ಆ ಕಮೆಂಟ್ ಸ್ಟೇಟ್ಮೆಂಟ್ ಬರೀಕೆ ನಾನು ಹ್ಯಾಶ್ ಸಿಂಬಲ್ನ ಯೂಸ್ ಮಾಡ್ತೀನಿ. ಪ್ರೋಗ್ರಾಮ್ ಟು ಸ್ವಾಪ್ 2 ನಂಬರ್ಸ್ ಯೂಸಿಂಗ್ ಥರ್ಡ್ ವೇರಿಯಬಲ್. ಇದು ಫಸ್ಟ್ ಪ್ರೋಗ್ರಾಮ್ ಇರೋದು. ಈಗ ನಾನು ಇದನ್ನ ಕಮೆಂಟ್ ಲೈನ್ ಬರ್ದೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಪ್ರೋಗ್ರಾಮ್ನ ಬರಿತಾ ಹೋಗ್ತೀನಿ. ಇಲ್ಲಿ ನಮಗೆ ಸ್ವಾಪ್ 2 ನಂಬರ್ಸ್ ಅಂದ್ರೆ 2 ವೇರಿಯಬಲ್ಸ್ ಬೇಕು. ಈ 2 ವೇರಿಯಬಲ್ಸ್ ನ ನೀವು A, B ಅಥವಾ XY, N1, N2 ಯಾವ ವೇರಿಯಬಲ್ಸ್ ಬೇಕಾದ್ರೂ ತಗೋಬಹುದು. ಫಸ್ಟ್ಗೆ ನಾನು A ಅಂತ ತಗೊಳ್ತೀನಿ. A is equal to int ಅಂತ ಬರೀತೀನಿ. ಇಂಟ್ ಅನ್ನೋದು ಇಲ್ಲಿ ಡಾಟಾ ಟೈಪು. ನೆಕ್ಸ್ಟ್ ಇನ್ಪುಟ್ ಅಂತ ಬರಿಬೇಕು. ಇನ್ಪುಟ್ ಅನ್ನೋದೇನಂದ್ರೆ ನಾವು ವ್ಯಾಲ್ಯೂಸ್ ನ ಇನ್ಪುಟ್ ಮಾಡ್ಕೊಂತೀವಲ್ಲ, ಇನ್ಪುಟ್ ಸ್ಟೇಟ್ಮೆಂಟ್ ಇಂದ ಅದು ಇಂಟ್ ಇನ್ಪುಟ್, ಮತ್ತೆ ಪ್ಯಾರಂಥೆಸಿಸ್ ಓಪನ್, ಡಬಲ್ ಕೋಟ್ಸ್ ಅಲ್ಲಿ ಎಂಟರ್ ಫಸ್ಟ್ ನಂಬರ್ ಅಂದ್ರೆ ಒಂದು ನಂಬರ್ನ ಅಕ್ಸೆಪ್ಟ್ ಮಾಡ್ಕೊಂಡೆ. ಇದನ್ನ ಪ್ಯಾರಂಥೆಸಿಸ್ ನ ಕ್ಲೋಸ್ ಮಾಡ್ತೀನಿ. ಇದೇ ರೀತಿ ನಾನು ಸೆಕೆಂಡ್ ನಂಬರ್ನ ಏನ್ ಮಾಡಬೇಕು, ಬರಿಬೇಕು. ಸೆಕೆಂಡ್ ನಂಬರ್ ನಾನು B is equal to int of input enter ಸೆಕೆಂಡ್ ನಂಬರ್ ಅಂತೇಳಿ ಬರಿತೀನಿ. ಸೆಕೆಂಡ್ ನಂಬರ್ ಈಗೇನಾಯ್ತು, ಎರಡು ವ್ಯಾಲ್ಯೂವು ಇನ್ಪುಟ್ ಆಯ್ತು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿಂಟ್. ನಾನು ಸ್ವಾಪಿಂಗ್ ಮಾಡೋಕ್ಕಿಂತ ಮುಂಚೆ ವ್ಯಾಲ್ಯೂಸ್ ಏನಿದ್ವು ಅಂತ ಪ್ರಿಂಟ್ ಮಾಡೋಕ್ಕೆ ನಾನು ಏನ್ ಬರಿತೀನಿ, ಪ್ರಿಂಟ್ ಅಂತ ಬರಿತೀನಿ. ಪ್ರಿಂಟ್ ಅಂತ ಬರೆದು ಡಬಲ್ ಕೋಟ್ಸ್ ಅಲ್ಲಿ ಬಿಫೋರ್ ಸ್ವಾಪಿಂಗ್ print A is equal to
ಅಂದರೆ ಎ ವ್ಯಾಲ್ಯೂ ಏನಿರುತ್ತೋ, ಏನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವೋ, ಏನು ರೀಡ್ ಮಾಡಿರ್ತೀವೋ ಆ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ನೆಕ್ಸ್ಟ್ ಅದೇ ರೀತಿ ಪ್ರಿಂಟ್ ಬಿ ಇಸ್ ಈಕ್ವಲ್ ಟು ಬಿ, ಅಂದರೆ ಬಿಫೋರ್ ಸ್ವ್ಯಾಪಿಂಗು ನಾನು ಎ ಬಿ ವ್ಯಾಲ್ಯೂಸು ಏನಿದ್ವೋ ಅದನ್ನು ಪ್ರಿಂಟ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾವಿಲ್ಲಿ ಒಂದು ಥರ್ಡ್ ವೇರಿಯೇಬಲ್ನ ಯೂಸ್ ಮಾಡ್ತೀವಿ. ಥರ್ಡ್ ವೇರಿಯೇಬಲ್ ಅನ್ನೋದೇನೆಂದರೆ ಟೆಂಪ್ರವರಿ ವೇರಿಯೇಬಲ್ನ ಯೂಸ್ ಮಾಡ್ತೀವಿ. ಆ ಟೆಂಪ್ರವರಿ ವೇರಿಯೇಬಲ್ ಏನಪ್ಪ ಅಂದರೆ ಟಿ ಎಂ ಪಿ ಅಂತ ತಗೊಳ್ತೀವಿ. ಈ ಟಿ ಎಂ ಪಿನ ನಾನು ಏನು ಮಾಡ್ತೀನಿ ಅಂದರೆ ಎ ವ್ಯಾಲ್ಯೂ ಏನು ತೊಗೊಂಡಿರ್ತೀನೋ ಆ ಎ ವ್ಯಾಲ್ಯೂನ ಟೆಂಪ್ರರಿ ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡ್ತೀನಿ. ಹಾಗಾಗಿ ಟೆಂಪ್ ಇಸ್ ಈಕ್ವಲ್ ಟು ಎ ಅಂತ ಬರಿತೀನಿ. ನೆಕ್ಸ್ಟು ಎ ಇಸ್ ಈಕ್ವಲ್ ಟು ಬಿ ಅಂತ ಬರಿತೀನಿ. ಬಿ ವ್ಯಾಲ್ಯೂ ಏನಾಗುತ್ತೆ, ಎ ವ್ಯಾಲ್ಯೂಗೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟು ಬಿ ಇಸ್ ಈಕ್ವಲ್ ಟು ಟೆಂಪ್ ಅಂತೇಳಿ ಬರಿತೀನಿ. ಈ ಥರ ಥರ್ಡ್ ವೇರಿಯೇಬಲ್ನ ಯೂಸ್ ಮಾಡಿದಾಗ ಏನಾಯಿತು, ವ್ಯಾಲ್ಯೂ ಇಂಟರ್ಚೇಂಜ್ ಆಯಿತು. ಅಂದರೆ ಎ ವ್ಯಾಲ್ಯೂನ ಟೆಂಪ್ರರಿ ಸ್ಟೋರ್ ಮಾಡಿದೆ. ನೆಕ್ಸ್ಟ್ ಬಿ ವ್ಯಾಲ್ಯೂನ ಏನು ಮಾಡಿದೆ, ಎ ವ್ಯಾಲ್ಯೂ ಕಳಿಸಿದೆ. ನೆಕ್ಸ್ಟ್ ಟೆಂಪ್ರರಿ ವೇರಿಯೇಬಲ್ನಲ್ಲಿ ಎ ವ್ಯಾಲ್ಯೂ ಇತ್ತು, ಆ ಎ ವ್ಯಾಲ್ಯೂನ ಬಿ ವ್ಯಾಲ್ಯೂವಲ್ಲಿ ಸ್ಟೋರ್ ಮಾಡಿದೆ. ಈಗ ನಾನು ಏನು ಮಾಡ್ತೀನಿ, ಅಗೇನ್ ಪ್ರಿಂಟ್, ಈಗ ನಮಗೆ ವ್ಯಾಲ್ಯೂಸು ಸ್ವ್ಯಾಪ್ ಆಯಿತು. ಆಫ್ಟರ್ ಸ್ವ್ಯಾಪಿಂಗ್ print a is equal to a, print b is equal to, ಅಂದ್ರೆ ಇಲ್ಲಿ ಪ್ರಿಂಟ್ ಎ ಇಸ್ ಈಕ್ವಲ್ ಟು, ಇದು ನಾವು ಡಿಸ್ಪ್ಲೇ ಸ್ಟೇಟ್ಮೆಂಟ್ ಡಬಲ್ ಕೋಟ್ಸ್ ಅಲ್ಲಿ ನಾವು ಏನು ಬರೆದಿರ್ತೀವೋ ಅದು ಡಿಸ್ಪ್ಲೇ ಸ್ಟೇಟ್ಮೆಂಟು. ಅದಾದ್ಮೇಲೆ ಕಮಾ ಅಂತ ಬರೆದು ಏನು ಬರೆದಿರ್ತೀವೋ ಅದು ವೇರಿಯೇಬಲ್ ನೇಮು. ಈ ವೇರಿಯೇಬಲ್ ನೇಮು ನಮಗೇನಾಗುತ್ತೆ, ವ್ಯಾಲ್ಯೂ ಪ್ರಿಂಟ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಯಾವ ಥರ ವ್ಯಾಲ್ಯೂಸ್ ಎಕ್ಸ್ಚೇಂಜ್ ಆಗ್ತಾವಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎ ವ್ಯಾಲ್ಯೂನ 100 ಅಂತ ತಗೊಳ್ತೀನಿ, ಬಿ ವ್ಯಾಲ್ಯೂನ 200 ಅಂತ ತಗೊಳ್ತೀನಿ ಅಂತ ಅನ್ಕೊಳ್ರಿ. ಈ ತಗೊಂಡಾಗ ಇಲ್ಲೇನಾಗುತ್ತೆ, ಫಸ್ಟು ನಾನು ಇಲ್ಲಿ ಸ್ಟೇಟ್ಮೆಂಟ್ ಬರೆದಿರೋದು ಇದನ್ನ ನೋಡ್ಕೊಳ್ರಿ. ಟೆಂಪ್ ಇಸ್ ಈಕ್ವಲ್ ಟು ಎ ಅಂತ ಬರ್ತೀನಿ. ರೈಟ್ ಸೈಡಲ್ಲಿರೋ ವ್ಯಾಲ್ಯೂ ಲೆಫ್ಟ್ ಸೈಡಲ್ಲಿರೋ ವ್ಯಾಲ್ಯೂಗೆ ಸ್ಟೋರ್ ಆಗುತ್ತೆ. ಎ ವ್ಯಾಲ್ಯೂ ಏನಾಯ್ತು ಅವಾಗ ಅಂದರೆ ಎ ವ್ಯಾಲ್ಯೂ 100 ಇತ್ತು, ಅದು ಟೆಂಪ್ರರಿ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಯಿತು. ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಬರ್ತೀವಿ, ಎ ಇಸ್ ಈಕ್ವಲ್ ಟು ಬಿ ಬರ್ತೀನಿ. ಎ ಇಸ್ ಈಕ್ವಲ್ ಟು ಬಿ ಅಂದರೆ ರೈಟ್ ಸೈಡಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಅಂದರೆ ಬಿ ವ್ಯಾಲ್ಯೂ ಇರುತ್ತೋ ಅದು ಲೆಫ್ಟ್ ಹ್ಯಾಂಡ್ಗೆ ಶಿಫ್ಟ್ ಆಗುತ್ತೆ. ಬಿ ವ್ಯಾಲ್ಯೂ ಏನಿತ್ತು 200 ಇತ್ತು, ಆ 200 100ಗೆ ಸ್ಟೋರ್ ಆಯಿತು. ನೆಕ್ಸ್ಟ್ ಏನು ಬರ್ತಿದ್ದೀನಿ, ಬಿ ಇಸ್ ಈಕ್ವಲ್ ಟು ಟೆಂಪ್ ಅಂತ ಬರ್ತೀನಿ. ಬಿ ಇಸ್ ಈಕ್ವಲ್ ಟು ಟೆಂಪ್ ಅಂದರೆ ಲಾಸ್ಟ್ ಟೆಂಪ್ರರಿ ವ್ಯಾಲ್ಯೂ ಏನಿತ್ತು 100 ಇತ್ತು, ಆ 100 ಬಿ ನಲ್ಲಿ ಸ್ಟೋರ್ ಆಗುತ್ತೆ. ಈಗೇನಾಯಿತು, ಎ ವ್ಯಾಲ್ಯೂ 200 ಆಯಿತು, ಬಿ ವ್ಯಾಲ್ಯೂ 100 ಆಯಿತು. ನಾವಿಲ್ಲಿ ತೊಗೊಂಡಿರೋದು ಎ 100 ಬಿ 200 ತೊಗೊಂಡಿದ್ವಿ. ವ್ಯಾಲ್ಯೂಸ್ ಏನಾಯಿತು, ಇಂಟರ್ಚೇಂಜ್ ಆಯಿತು. ಈ ಥರ ವ್ಯಾಲ್ಯೂಸು ನಮಗೆ ಇಂಟರ್ಚೇಂಜ್ ಆಗ್ತವೆ. ಇದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ನಾವು ಹೆಂಗೆ ವ್ಯಾಲ್ಯೂಸ್ ಚೇಂಜ್ ಆಗಿರುತ್ತೆ ನೋಡೋಣ. ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಫಸ್ಟಿಗೆ ಈ ಪ್ರೋಗ್ರಾಮ್ ಟೈಪ್ ಮಾಡಿರ್ತೀವಲ್ಲ, ಟೈಪ್ ಮಾಡಿದ ವಿಂಡೋದಲ್ಲಿ ಫೈಲ್ ಮೆನು ಇರುತ್ತೆ. ಫೈಲ್ ಮೆನುಗೆ ಹೋಗಿ ಸೇವ್ ಕೊಡಬೇಕು, ಅಥವಾ ಕಂಟ್ರೋಲ್ ಎಸ್ ಅಂತ ಇರುತ್ತೆ. ಆ ಕಂಟ್ರೋಲ್ ಎಸ್ ನ ಶಾರ್ಟ್ಕಟ್ ಕೀನ ಯೂಸ್ ಮಾಡಬೇಕು. ಕಂಟ್ರೋಲ್ ಎಸ್ ಕೊಟ್ಟಾಗ ನಿಮಗೆ ಸೇವ್ ಆಸ್ ಅಂತ ಬರುತ್ತೆ. ಇಲ್ಲಿ ನಾವೇನ್ ಮಾಡಬೇಕು, ಪ್ರೋಗ್ರಾಮ್ ನೇಮ್ನ ಯಾವುದಾದ್ರೂ ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸ್ವ್ಯಾಪಿಂಗ್ ಅಂತ ಮಾಡ್ತೀನಿ. ಸ್ವ್ಯಾಪಿಂಗ್ ಡಾಟ್ ಪಿ ವೈ, ಪ್ರೋಗ್ರಾಮ್ ನೇಮ್ ಏನಾದ್ರೂ ಇರ್ಬೋದು, ಬಟ್ ಡಾಟ್ ಪಿ ವೈ ಮಾತ್ರ ಎಕ್ಸ್ಟೆನ್ಷನ್ ಬರಲೇಬೇಕು. ಡಾಟ್ ಪಿ ವೈ ಅನ್ನೋದೇನು, ಪೈಥಾನ್ ಪ್ರೋಗ್ರಾಮ್ ಅಂತೇಳಿ. ಇಲ್ಲಿ ನಾವು ಸೇವ್ ಅಂತ ಕೊಟ್ಟಾಗ ಪ್ರೋಗ್ರಾಮು ಸೇವ್ ಆಯಿತು. ಈ ಪ್ರೋಗ್ರಾಮ್ ಸೇವ್ ಆದಮೇಲೆ ಪ್ರತಿ ಟೈಮು ನಾವು ಪ್ರೋಗ್ರಾಮ್ ಬರೆದಾದ್ಮೇಲೆ ಸೇವ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ರನ್ ಅಂತ ಇರುತ್ತೆ, ಮೆನುನಲ್ಲಿ ರನ್ ಅಂತ ಇರುತ್ತೆ. ಆ ರನ್ ಕ್ಲಿಕ್ ಮಾಡಿ ರನ್ ಮಾಡ್ಯೂಲ್ ಅಂತ ಇರುತ್ತೆ, ಅಥವಾ ನಾವು ಶಾರ್ಟ್ಕಟ್ ಕೀ F5ನ ಕ್ಲಿಕ್ ಮಾಡ್ಬೋದು. ರನ್ ಮಾಡ್ಯೂಲ್ ಕ್ಲಿಕ್ ಮಾಡಿದಾಗ ಅಲ್ಲಿ ನಾವು ಏನು ಡಿಸ್ಪ್ಲೇ ಸ್ಟೇಟ್ಮೆಂಟ್ನ ಬರೆದಿರ್ತೀವೋ ಆ ಸ್ಟೇಟ್ಮೆಂಟು ಫಸ್ಟಿಗೆ ನಮಗೆ ಡಿಸ್ಪ್ಲೇ ಆಗುತ್ತೆ. ಎಂಟರ್ ಫಸ್ಟ್ ನಂಬರ್, ಫಾರ್ ಎಕ್ಸಾಂಪಲ್ ನಾನು 100 ಅಂತಾನೆ ಕೊಡ್ತೀನಿ. ನೆಕ್ಸ್ಟ್ ಏನು ಕೇಳುತ್ತೆ, ಎಂಟರ್ ಸೆಕೆಂಡ್ ನಂಬರ್ 200 ಅಂತ ಕೊಡ್ತೀನಿ. ಈಗ ನೋಡ್ರಿ ನಮಗೇನಾಯ್ತು, ಬಿಫೋರ್ ಸ್ವ್ಯಾಪಿಂಗ್ ಎ ಇಸ್ ಈಕ್ವಲ್ ಟು 100, ಬಿ ಇಸ್ ಈಕ್ವಲ್ ಟು 200. ಆಫ್ಟರ್ ಸ್ವ್ಯಾಪಿಂಗ್ ಎ ಇಸ್ ಈಕ್ವಲ್ ಟು 200, ಬಿ ಇಸ್ ಈಕ್ವಲ್ ಟು 100.
ಅಂದ್ರೆ ನಮಗೇನಾಯ್ತು, ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಇಂಟರ್ಚೇಂಜ್ ಆದವು. ಇದು ನಮಗೆ ಫಸ್ಟ್ ಲ್ಯಾಬ್ ಪ್ರೋಗ್ರಾಮ್. ಯಾವುದು? ಪ್ರೋಗ್ರಾಮ್ ಟು ಸ್ವ್ಯಾಪ್ ಟೂ ನಂಬರ್ಸ್ ಯೂಸಿಂಗ್ ದ ಥರ್ಡ್ ವೇರಿಯಬಲ್. In the next video, I am explaining the second lab program.